ಋಷಿ, ನೆಕ್ಸ್ಟ್ ಪೇಜಲ್ಲಿರೋ ಕ್ವೆಶ್ಚನ್ಗೆ ನಾನು ಆನ್ಸರ್ ಕೊಡ್ಲಾ? ನೆಕ್ಸ್ಟ್ ಪೇಜಲ್ಲಿರೋ ಕ್ವಶನ್ಗ? ಹಾ. ಅನಿಕಾ, ನೆಕ್ಸ್ಟ್ ಪೇಜ್ನ ಟರ್ನ್ ಮಾಡದೆ ಕ್ವೆಶನ್ ಏನು ಅಂತ ತಿಳ್ಕೊಂಡು ಆನ್ಸರ್ ಮಾಡ್ತಿದ್ಯಾ? ಮುಂಚೆನೆ ಕ್ವಶನ್ ಪೇಪರ್ ಸಿಕ್ತ ಹಾಗೆ. ನೋ ರಿಷಿ, ಅದೇನು ಗೊತ್ತಾ, ನೀನು ಕ್ವೆಶ್ಚನ್ ಪೇಪರ್ ಕೊಟ್ಟಾಗಲೇ ಎಲ್ಲ ಕ್ವೆಶ್ಚನ್ಸು ಓದ್ಬಿಟ್ಟೆ. ನೆನಪಿದೆ ಅಷ್ಟೇ. ಓ ಓಕೆ ಓಕೆ. ನೆಕ್ಸ್ಟ್ ಹೇಳಿ. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪ್ರೇಷನ್. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ. ನೋಡಿ, ಹಾಗೆ ಇದಕ್ಕೊಂದು ಸೈನ್ ಮಾಡಿಕೊಟ್ಬಿಡಿ ರಿಪೋರ್ಟ್. ಸರಿ, ನೀವು ಹೊರಡು. ಮರಣ್ಣ. ಹಲೋ ತಂಗ್ಯವ್ವ, ಏನಿಲ್ಲ, ಅದು ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಆದರೆ ನೀನು ಬಾವಾಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋಕ್ಕಾಗತ್ತೆ ಅಣ್ಣ, ಕೆಲವೊಂದು ಜವಾಬ್ದಾರಿಗಳನ್ನ ಬಿಡೋಕ್ಕಾಗಕ್ಕಿಲ್ವಲ್ಲ. ಆದ್ರೂ ನನ್ನ ಮನಸ್ಸೆಲ್ಲ ಅಲ್ಲೇ ಇತ್ತು. ಹೆಂಗೋ ಹೋಗಿದ್ದ ಕೆಲಸನ ನೀವು ಖುಷಿಯಾಗಿ ಮಾಡ್ಕೊಂಬಂದ್ರಲ್ಲ, ನಂಗೆ ಅದೇ ಖುಷಿ. ಇಲ್ಲಿ ಕೊಡಪ್ಪ ಇಲ್ಲಿ. ಹಲೋ ಕಮಲಿ. ಅಲ್ಲಮ್ಮ, ನಿಮ್ಮ ಅಣ್ಣ ಇನ್ನೂ ಸುಧಾರಿಸಿಲ್ಲ ನೋಡು. ಅಲ್ಲಿ ಆ ರಿಜಿಸ್ಟರ್ ಆಫೀಸಲ್ಲೂ ಅಲ್ಲೂ ರಗಳೆ ಬಿಡ್ಲಿಲ್ಲ. ಏನು ರಗಳೆ ಮಾವಯ್ಯ? ಕಮಲಿ, ನೀನೇನು ಗಾಬರಿ ಆಗಬೇಡ. ನಿಮ್ಮಣ್ಣ ಅಲ್ಲಿಗೆ ಬಂದ್ಮೇಲೂ ಆಸ್ತಿ ಬೇಡ, ಅದು ಬೇಡ, ಇದು ಬೇಡ ಅಂತ ತಕರಾರು ತೆಗ್ದಿದ್ದ. ಇವನನ್ನು ಒಪ್ಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಮ್ಮರಣ್ಣ ನಿಮ್ಮ ಆಸ್ತಿನ ಬೇಡ ಅನ್ಬೋದು, ಆದರೆ ಪ್ರೀತಿನ ಬೇಡ ಅನ್ನಕ್ಕಿಲ್ಲ ಅತ್ತೆಮ್ಮ. ನಿಜ ಕಮಲಿ, ಗುಣದಲ್ಲಿ ನೀನು ನಿಮ್ಮಣ್ಣ ಇಬ್ಬರು ಒಡ ಹುಡ್ತವ್ರಾಗಿದ್ದೀರ. ಅದೇ ಪ್ರೀತಿ, ಇಬ್ರಿಗೂ ಸ್ವಾಭಿಮಾನ, ನನಗೆ ಹೆಮ್ಮೆ ಅನಿಸುತ್ತೆ. ನಿಮ್ಮ ಹೆಮ್ಮೆಗೆ, ಖುಷಿಗೆ, ಸಂಭ್ರಮಕ್ಕೆಲ್ಲ ಆಯಸ್ ಕಡಿಮೆ ಆಯ್ತಾರೆ. ಈಗಷ್ಟೇ ನನ್ನ ಕೈಗೆ ಆಸ್ತಿ ಬಂತು, ಇನ್ನು ನಿಮ್ಮೆಲ್ಲರ ಕೈಗೂ ಕಣ್ಣೀರು ಒರೆಸ್ಕೊಳ್ಳೋಕೆ ಖರ್ಚು ಬರುತ್ತೆ. ಕಾಯ್ತಾ ಇರಿ. ಅತ್ತೆಮ್ಮ, ಇದೆಲ್ಲದ್ರಿಂದ ರಚನಾ ಖುಷಿಯಾಗವಳಲ್ಲ, ನಂಗೆ ಅದೇ ಸಾಕು. ಹೌದು ಕಮಲಿ, ನನ್ನ ಮಗಳು ಖುಷಿಯಾಗಿದ್ದಾಳೆ. ಇವಳು ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು.
ಈ ನಗು ಯಾವತ್ತೂ ಹೀಗೆ ಇರಬೇಕು. ನೀನು ಒದ್ದಾಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಐ ಲವ್ ಯು ಮಾಮ್. ಲವ್ ಯು ಟು ಬೇಬಿ. ಲುಕ್, ಈ ಸಲ ಎಕ್ಸಾಮಲ್ಲಿ ನಿನಗೆ ಒಳ್ಳೆ ರಿಸಲ್ಟ್ ಬರಬೇಕು. ಆಡಿಟರ್ಸ್ ಬಂದಿದ್ದಾರೆ ಅಂತ ನನಗೂ ಲೇಟಾಗಿ ಗೊತ್ತಾಯಿತು. ಹ್ಞೂ ಸರ್, ಆದರೆ ಏನೂ ತೊಂದರೆ ಆಗಿಲ್ಲ. ಎಲ್ಲ ಪ್ರೊಸೀಜರ್ಸು ನೀಟಾಗಿ ಆಯಿತು ಸರ್. ಆದರೆ ಅನೇಕಂಗೆ ನೋ ವರೀಸ್. ಅನಿಕಂಗೆ ಎಕ್ಸಾಮ್ ನಾನೇ ಬರ್ಕೊಟ್ಟೆ. ಇನ್ಫ್ಯಾಕ್ಟ್ ಅವಳು ಇವತ್ತು ತುಂಬ ಚೆನ್ನಾಗಿ ಓದ್ಕೊಂಬಂದಿದ್ಲು. ಸರ್, ಹೇಳೋದೇ ಮರ್ತೋಗಿದ್ದೆ. ಏನು ಕಮಲಿ ಅವರೇ? ಅದು ಇವತ್ತಿಗೆ ಅಮರಣ್ಣ ಮತ್ತು ರಚನಾ ಮದುವೆ ಆಗಿ 100 ದಿನ ಆಯಿತು ಸರ್. ಓ ಹೌದಾ? ನಂಗೆ ನೆನಪೇ ಇರಲಿಲ್ಲ. ಒಂದೇ ಒಂದು ವಿಶ್ ಕೂಡ ಮಾಡಲಿಲ್ಲ ನಾನು. ಅಯ್ಯೋ ಸರ್, ನಾನು ವಿಶ್ ಮಾಡಿಲ್ಲ, ನನಗೂ ಮರ್ತೋಗಿತ್ತು. ಕಾಲೇಜಿಗೆ ಬಂದ್ಮ್ಯಾಕೆ ನೆನಪಾಗಿದ್ದು. ಕಮಲಿ ಅವರೇ, ನಾವು ಈ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡಬೇಕು. ನಾವು ಇವತ್ತು ಬೇಗ ಮನೆಗೆ ಹೋಗೋಣ. ಮನೆಗೆ ಹೋಗಬೇಕಾದ್ರೆ ಸರ್ಪ್ರೈಸ್ ಮಾಡೋದಕ್ಕೆ ಏನೇನು ಥಿಂಗ್ಸ್ ಬೇಕು ಎಲ್ಲ ಶಾಪ್ ಮಾಡ್ಕೊಂಡು ಹೋಗೋಣ. ಅಯ್ಯೋ ಬೇಡ ಸರ್, ನಾವಿಬ್ರು ಮನೆಗೆ ಹೋದ್ರೆ ಅವ್ರಿಗೆ ಡೌಟ್ ಬಂದ್ಬಿಡ್ತೈತೆ. ಸರ್ಪ್ರೈಸ್ ಏನು ಉಳಿಯೋಕ್ಕಿಲ್ಲ. ಅದಕ್ಕೆ ನಾನು ಬಿರ್ನೆ ಮನೆಗೆ ಹೋಗಿರ್ತೀನಿ. ನೀವು ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಬನ್ನಿ ಸರ್. ಗುಡ್ ಐಡಿಯಾ. ಬಟ್ ಏನು ಸರ್ಪ್ರೈಸ್ ಕೊಡೋದು? ಕಮಲಿ, ಏನೇ ಚಮಟಿ? ಸರಳ ಮೇಡಮ್ ನಿನ್ನ ಅರ್ಜೆಂಟಾಗಿ ಕರ್ಕೊಂಡು ಬಾ ಅಂದರು. ಹೌದಾ? ಎಲ್ಲವ್ರೆ? ಆಫೀಸ್ ರೂಮಲ್ಲಿದ್ದಾರೆ. ಸರ್, ನಾನು ಹೋಗ್ಬಿಟ್ಟು ಬರ್ತೀನಿ. ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ ಸರ್. ಸರಿ ಕಮಲಿ ಅವರೇ, ಹುಷಾರು. ಬಾಯ್. ಸರ್ಲಾ ಅವರೇ, ಏನಾಯಿತು? ಮೇಡಮ್, ಒಂದು ಮುಖ್ಯ ವಿಷಯ ಮಾತಾಡಬೇಕಿತ್ತು. ಅದೇನು ಹೇಳಿ. ಚಮಟಿ, ಸ್ವಲ್ಪ ಆಚೆ ಹೋಗಿ. ಮೇಡಮ್, ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಮೇಡಮ್. ಏನು ವಿಷಯ ಸರಲ್ಲ ಅವರೇ? ಮೇಡಮ್, ಇದು ನಿನ್ನೆ ಆಗಿರೋ ಎಕ್ಸಾಮ್ ಪೇಪರ್ನ ಆನ್ಸರ್ ಶೀಟು ಇವತ್ತು ಬೋರ್ಡಿಗೆ ಕಳ್ಸೋಣ ಅಂತ ಇದ್ವಿ. ಆದರೆ ಯಾರೋ ಓಪನ್ ಮಾಡಿ ಕ್ಲೋಸ್ ಮಾಡಿದ್ದಾರೆ ಮೇಡಮ್. ಏನು ಹೇಳ್ತಿದ್ದೀರಾ ನೀವು? ಬೆಳಗ್ಗೆ ಕ್ವಶನ್ ಪೇಪರ್ ಕವರ್ನ ಓಪನ್ ಮಾಡೋಕ್ಕೆ ಹೋದಾಗ ಆಲ್ರೆಡಿ ಕವರ್ ಓಪನ್ ಮಾಡಿ ಕ್ಲೋಸ್ ಮಾಡ್ದಂಗಿತ್ತು ಮೇಡಮ್. ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ಯಾರು ಈ ಕೆಲಸ ಮಾಡಿರೋಕ್ಕೆ ಸಾಧ್ಯ? ಗೊತ್ತಾಗ್ತಿಲ್ಲ ಮೇಡಮ್, ಬಟ್ ಏನೋ ವ್ಯತ್ಯಾಸ ಆಗಿದೆ ಮೇಡಮ್. ಇವಾಗ ಹೆಂಗೆ ತಿಳ್ಕೊಳ್ಳೋದಿದನ್ನ? ಮೇಡಮ್, ಕಾಲೇಜ್ ಒಳಗೆ ಯಾರೇ ಬಂದೋದ್ರು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತಲ್ವಾ ಮೇಡಮ್? ಹಾಂ, ಸರಿ ಬನ್ನಿ. ನೆನ್ನೆ ರಾತ್ರಿಯಿಂದ ಎಲ್ಲ ಫೋಟೋಜಸ್ನ ತೋರಿಸಿ. ಪಾಸ್ ಪಾಸ್ ಪಾಸ್. ಮೇಡಮ್, ಯಾರೋ ಬರ್ತಾ ಇದ್ದಾರೆ. ಮೇಡಮ್, ಯಾರೋ ಬಂದಿದ್ದಾರೆ ನೋಡಿ. ನಮ್ಮ ಅನುಮಾನ ನಿಜ. ರಿಸೆಪ್ಷನ್ ಹತ್ರ ಹೋಗಿ. ಪಾಸ್ ಮಾಡಿ, ಪಾಸ್ ಮಾಡಿ. ಆ ಶೂನ ಝೂಮ್ ಮಾಡಿ.
ಇಲ್ಲೇ ಇದೆ. ಅದು ನಮ್ಮ ಗ್ಯಾರೇಜ್ ಓನರ್ದು ಅಲ್ಲ, ನಮ್ಮ ಪೆಟ್ರೋಲ್ ಬಂಕ್ ಓನರ್ದು ಗಾಡಿ ಕೆಟ್ಟೋಗಿತ್ತಂತೆ. ಅದಕ್ಕೆ ಅರ್ಜೆಂಟ್ ಒಂಚೂರು ಬಾರೋ ಅಂತಂದ್ರು. ಅದಕ್ಕೆ ಹಿಂಗೋಗಿದ್ ಬಂದೆ ಅಷ್ಟೇ. ಹಂಗಿದ್ರೆ ಇದು ಅಮರಣ್ಣನಯ್ಯ. ಸರಿ, ಈ ವಿಷಯನ ಯಾರ ತವನು ಹೇಳಕ್ಕೆ ಹೋಗ್ಬೇಡಿ. ಮೇಡಮ್ ಅನ್ಪೂರ್ಣ ಮೇಡಮ್ಗೆ ಹೇಳೋದು ಬೇಡವಾ? ನಾನು ಹೇಳ್ಕೊತೀನಿ. ಇಷ್ಟು ವರ್ಷದಿಂದ ನಾನು ಕಾಲೇಜ್ ನಡ್ಸ್ಕೊಂಡು ಬರ್ತಾ ಇದ್ದೀನಿ, ಆದರೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಗೊತ್ತಿರೋರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ನೇರವಾಗಿ ಹೇಳ್ತಾ ಇದ್ದೀನಿ ಊರ್ಮಿಳಾ, ನನಗೇನೋ ನಿನ್ನ ಮೇಲೆ ಅನುಮಾನ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ ಅತ್ತೆ. ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಎಲ್ಲಿ ಏನೇ ತಪ್ಪು ನಡೆದ್ರು ಅದನ್ನು ನನ್ನ ತಲೆ ಮೇಲೆ, ನನ್ನ ಮಗಳ ತಲೆ ಮೇಲೆ ಕಟ್ತಿರಲ್ಲ ಅತ್ತೆ. ಅಷ್ಟಕ್ಕೂ ನಾನು ಯಾಕೆ ಇಂಥ ಕೆಲಸ ಮಾಡಲಿ? ನನ್ನ ಮಗಳು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿದ್ದಾಳೆ. ಮತ್ತು ಯಾವ ಉದ್ದೇಶ ಇಟ್ಕೊಂಡು ನಾನು ಈ ಕೆಲಸ ಮಾಡಲಿ? ನೋಡಿ, ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಮಗಳ ಭವಿಷ್ಯಕ್ಕೆ ತೊಂದರೆ ಕೊಡಬೇಡಿ. ಮತ್ತೆ ಎಕ್ಸಾಮ್ ಅದಿದು ಅಂತ ಹಾಳು ಮಾಡಬೇಡಿ ಅತ್ತೆ, ಪ್ಲೀಸ್. ನೋಡಿ ಅತ್ತೆ, ಈಗಲೂ ನಿಮಗೆ ನನ್ನ ಮೇಲೇ ಅನುಮಾನ ಇರ್ಬೋದು. ನಿಮ್ಗೆ ಅಷ್ಟೊಂದು ಯೋಚನೆ ಆಗೋ ಹಾಗಿದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅವ್ರನ್ನ ಹಿಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿ. ನಿಮ್ಮ ಜೊತೆ ನಾನಿರ್ತೀನಿ. ಏನು ಹೇಳು ಚಿನ್ನ, ಇವತ್ತು ನನಗೆ ಸ್ವಲ್ಪ ಬೇಜಾರಾಯ್ತು. ಯಾಕೋ? ಇನ್ನೇನು ಚಿನ್ನ, ಅತ್ತೆ ಮಾಡಿದ ಕೆಲಸ, ಆಸ್ತಿನ ನನ್ನ ಹೆಸರು ಮಾಡಿದ್ದು, ಅದು ಸ್ವಲ್ಪ ನನಗೆ ಯಾಕೋ ಒಂಚೂರು. ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದಕ್ಕೆ ಏನಿದೆ? ಆ್ಯಕ್ಚುಲಿ ನನಗೂ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಬಟ್ ಬೇಡ ಅಂದರೆ ಅವರಿಬ್ರಿಗೂ ಹರ್ಟ್ ಆಗುತ್ತೆ. ಇರಲಿ ಬಿಡು, ಅದನ್ನ ಯೂಸ್ ಮಾಡದಿದ್ರೆ ಆಯಿತು ಅಷ್ಟೇ. ಅಮರಣ್ಣ, ಕಮ್ಲಿ, ಅಮರಣ್ಣ, ನಾನಿಂತ ಹೊಸಿ ಮಾತಾಡಬೇಕಿತ್ತು. ಬಾ ಕಮ್ಲಿ ಒಳಗೆ. ರಚನಾ, ನೀನು ಹೊಸಿ ಆಚೆ ಇರ್ತೀಯಾ? ಏನು ವಿಷಯ? ಹೇಳ್ತೀನಿ ರಚನಾ, ಹೊಸಿ ಆಚೆ ಇರು. ಯಾಕೆ ತಂಗಿವಾ, ಏನಾಯ್ತು? ಏನು ವಿಷಯ? ಅಮರಣ್ಣ, ನೀನು ನೆನ್ನೇನಾದರೂ ನಮ್ಮ ಕಾಲೇಜ್ ತವ ಬಂದಿದ್ಯಾ? ನಾನಾ? ಇಲ್ವಲ್ಲ. ಸರಿಯಾಗಿ ನೆನ್ಪು ಮಾಡ್ಕೊ. ಇಲ್ಲ ತಂಗಿವಾ, ಯಾಕೆ? ಯಾಕೂ ಇಲ್ಲ, ನೆನ್ನೆ ನಿನ್ನ ಅಲ್ಲಿ ನೋಡ್ದಂಗಾಯ್ತು, ಅದಕ್ಕೆ ಕೇಳ್ದೆ. ಇಲ್ಲ ತಂಗಿವಾ, ನಾನಲ್ಲ, ನನ್ನ ಕೆಲ್ಸಕ್ಕೆ ಹೋಗಿದ್ನಲ್ಲ. ನಾನು ಕೇಳಿದ್ದು ಹಗ್ಲೊತ್ತಲ್ಲ ಅಮರಣ್ಣ, ರಾತ್ರಿ ಹೊತ್ತು. ಅಲ್ಲಿಗೆ ನೀನು ಬಂದಿದ್ಯಾ? ರಾತ್ರಿನಾ? ಇಲ್ವಲ್ಲ ತಂಗಿವಾ, ನಾನಲ್ಲ. ಇಲ್ವಲ್ಲ. ಇಲ್ಲ. ಅದೇ ಅಮರಣ್ಣ, ನಿಮ್ಮ ಓನರ್ ಕರೆದ್ರು ಅಂತ ನೆನ್ನೆ ರಾತ್ರಿ ಹೋಗಿದ್ದಲ್ಲ, ಆವಾಗ. ಇಲ್ಲ ಕಮ್ಲಿ, ಇಲ್ಲ ಹಂಗೆಲ್ಲ ಏನಿಲ್ಲ. ಸರಿ ಅಣ್ಣಯ್ಯ. ಅಮರ್, ಏನು ವಿಷಯ?
ಚಿನ್ನ ಏನಿಲ್ಲ, ಅದು ಈ ಆಸ್ತಿ ವಿಚಾರವಾಗಿ ಸ್ವಲ್ಪ ಬೇಜಾರಾಗಿದ್ನಲ್ಲ, ಅದಕ್ಕೆ ಪಾಪ ತಂಗಿಯವ ಬಂದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಅತ್ತೆ ಮಾವಂಗೆ ಬೇಜಾರಾಗುತ್ತೆ, ಆರಾಮಾಗಿರು ಅಂತ ಹಿಂಗೆ ಸಮಾಧಾನ ಮಾಡಕ್ಕೆ ಬಂದಿಲ್ಲ ಚಿನ್ನ, ಅಷ್ಟೇ. ನೋಡಿದ್ಯಾ, ಎಷ್ಟೇ ಅಂದರೂ ನೀನು ನಿನ್ನ ತಂಗಿ ಮಾತನ್ನೇ ಕೇಳೋದು. ನಾನು ಅದನ್ನೇ ಅಲ್ವಾ ಹೇಳಿದ್ದು ನಿಂಗೆ. ಚಿನ್ನ. ಯಾರಮರ್? ಯಾರೋ ಬಾಗಿಲು ತಡ್ತಂಗಾಯ್ತು, ಅದಕ್ಕೆ ಡೋರ್ ಓಪನ್ ಮಾಡಿ ನೋಡ್ತೀನಿ, ಯಾರೂ ಇಲ್ಲ. ನಿಂಗೂ ಕೇಳಿಸುತ್ತಾನೆ? ಹ್ಞೂ. ಯಾರು ಇಲ್ವಲ್ಲ? ಏನೋ ಏನೋ ಬಿದ್ದಂಗೆ ಕೇಳಿಸ್ತಲ್ವಾ? ಹೌದು ಚಿನ್ನ, ಬಾ. ನೀನು ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿರೋ. ಥ್ಯಾಂಕ್ಸ್ ಕಮ್ಲಿ, ನೀನು ನನ್ನ ಜೊತೆ ಇದ್ರೆ ಸಾಕು. ನೀನೇ ಯಾವಾಗಲೂ ನಾನು ಖುಷಿಯಾಗಿರೋಂಗೆ ನೋಡ್ಕೊತೀಯ. ಅಯ್ಯೋ, ನಾನು ನೋಡ್ಕೊಳ್ಳೋದಿರಲಿ ರಚನಾ, ಈಗ ನಿನ್ನ ಖುಷಿ ಆ ಮರಣ್ಣನ ಕೈಯಾಗೈತೆ. ನಿನ್ನ ಕಣ್ಣಾಗೆ ಒಂದು ಹನಿನೂ ಕಣ್ಣೀರು ಹಾಕ್ಸ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದು. ಅಣ್ಣ, ನೋಡ್ಕೋತೀಯ ಅಲ್ವಾ? ಹಾಗೆ ನೋಡ್ಕೊತಾನೆ ಅನ್ನೋದಕ್ಕೆ ಈಗ ಕೇಳ್ದಿರೋ 100 ದಿನಗಳೇ ಸಾಕ್ಷಿ ಅಲ್ವಾ ಕಮಲಿ ಅವರೇ? ಬರೀ 100 ದಿನ ಅಲ್ಲ ಅಮರ್, ಜೀವನ ಪರ್ಯಂತ ನನ್ನ ಮಗಳನ್ನ ಹೀಗೆ ನಗ್ನಗ್ತಾ ಬಾಳಿಸ್ಬೇಕು. ಬಾಳಿಸ್ತೀಯ ಅನ್ನೋ ನಂಬಿಕೆ ನಂಗಿದೆ. ಎಲ್ಲ ಏನು ಹೀಗೆ ನಿಂತ್ಬಿಟ್ರಿ? ಇನ್ನ ಬೇಜಾನ್ ಸೆಲೆಬ್ರೇಷನ್ಸ್ ಇದೆ. ಇನ್ನೂ ಏನು ಸೆಲೆಬ್ರೇಷನ್ಸ್ ಇದೆಯೋ? ಅರೆ, ಇನ್ನು ಕೇಕ್ ಕಟ್ ಮಾಡಬೇಕು. ಕೇಕಾ? ಎಲ್ಲಿದೆ? ಬಾ ಕೆಳಗಡೆ. ನಿಧಾನ. ಇವಳು ಮೊದಲೇ ಕೇಕು ಅಂದ್ರೆ ಪಂಚಪ್ರಾಣ, ಅದರಲ್ಲೂ ರಿಷಿ ಮೊದಲು ಅವಳನ್ನೇ ಕರ್ಕೊಂಡು ಹೋದ. ನಾವು ಹೋಗೋಷ್ಟರಲ್ಲಿ ಅವಳು ಕೇಕ್ ಖಾಲಿ ಮಾಡಿಬಿಟ್ರೆ ಕಷ್ಟ. ಮೊದಲು ಹೋಗೋಣ, ಬನ್ನಿ. ಅಣ್ಣ, ನೋಡ್ದ್ಯಾ ಈ ಮನೆಯವರೆಲ್ರೂ ನಿನ್ನ ಮ್ಯಾಕೆ ಏಟ್ ನಂಬಿಕೆ ಇಟ್ಟವ್ರೆ ಅಂತ? ನೋಡು, ನಂದು ಒಂದೇ ಕೋರಿಕೆ, ಇವರೆಲ್ಲರೂ ಪ್ರೀತಿಗೆ ನೀನು ಯಾವತ್ತೂ ಮೋಸ ಮಾಡಬೇಡ. ಅವ್ರ ವಿಶ್ವಾಸನ ಯಾವತ್ತಿಗೂ ಕಳ್ಕೊಂಬೇಡ. ಅದ್ಯಾರು ನಮ್ಮನ್ನು ಪ್ರೀತಿಸೋರನ್ನ ಕೊಡೋದು ತುಂಬಾ ಕಡಿಮೆ ಅಂತೆ. ಆದರೆ ಅಂಥವ್ರು ಸಿಕ್ಕಿದಾಗ ನಾವ್ಯಾವತ್ತೂ ಕಳ್ಕೋಬಾರ್ದು.